ಆ ಥರ ಕಾಣಿಸ್ಕೊಂಡು ಒಂದು 2 ವರ್ಷ ಮೇಲೆ ಆಗಿತ್ತು ಸರ್. ನಾವು ಸ್ವಲ್ಪ ಡಿಲೇ ಮಾಡಿದ್ರೆ ಸತ್ತೋದ್ರು, ಮನೆಯಲ್ಲೇ ಸತ್ತೋದೆ, ನಾನು ಇಲ್ಲಿಗೆ ಮಾತ್ರ ಹೋಗಲ್ಲಗೆ ಅಂತ ಹೇಳಿದ್ರು. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಪುನರ್ಜನ್ಮ ಆಯುರ್ವೇದಿಕ್ ಆಸ್ಪತ್ರೆ ಅಂತ ಗೊತ್ತಾಯ್ತು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಬೆಟರ್ ಆಗಿದೆ ಸರ್. ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಆರೋಗ್ಯವಾಗಿದ್ದಾರೆ. ಪುನರ್ಜನ್ಮ ಅಂದರೆ ಪುನರ್ಜನ್ಮ ಅದೇ ಸರ್. ನಮಸ್ತೆ ಸರ್, ನರಸಿಂಹಮೂರ್ತಿ ಅಂತ. ತಾಯಿಯವರ ಹೆಸರು ನರಸಮ್ಮ ಅಂತ. ವಯಸ್ಸು 62 ವರ್ಷ. ಚಿಕ್ಕಬಳ್ಳಾಪುರದಿಂದ ಸರ್. ಸರ್ ನಾವು ಹತ್ತಿರದ ಆಸ್ಪತ್ರೆ ಹೋದ್ರೆ ಅವ್ರ ಈ ತರ ಕ್ಯಾನ್ಸರ್ ಇವ್ರಿಗೆ ಎಲ್ಲ ಇದಾಗಿ ಗರ್ಭಕೋಶ ಆಪರೇಷನ್ ಎಲ್ಲ ಮಾಡಿಸಿದ್ಮೇಲೆ ತಿರ್ಗಾ ಮತ್ತೆ ಅಲ್ಲಿ ಬ್ಲೀಡಿಂಗ್ ತರ ಇದಾಯ್ತಾ ಇತ್ತು. ಅಲ್ಲಿ ತಿರ್ಗಾ ಹಾಸ್ಪಿಟ್ಲ್ ಹತ್ರ ಹೋದ್ರೆ ಅವ್ರಿಗೆ ಇಲ್ಲ ನಿಮ್ ಕ್ಯಾನ್ಸರ್ ಇದೆ, ನೀವು ಹೋಗ್ರಿ ಅಂತ ಹೇಳಿದ್ರು. ಕರ್ಕೊಂಡೋಗಿ ರೇಡಿಯೇಷನ್ಸ್ ಎಲ್ಲ ಮಾಡಿಸ್ಮೇಲೆ ನಾನು ಸತ್ತೋದ್ರು, ಮನೆಯಲ್ಲೇ ಸತ್ತೋದೆ, ನಾನು ಇಲ್ಲಿಗೆ ಮಾತ್ರ ಹೋಗಲ್ಲಗೆ ಅಂತ ಹೇಳಿದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಪುನರ್ಜನ್ಮ ಆಯುರ್ವೇದಿಕ್ ಆಸ್ಪತ್ರೆ ಅಂತ ಗೊತ್ತಾಯ್ತು. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಬೆಟರ್ ಆಗಿದೆ ಸರ್. ನಾವು ಇಲ್ಲಿ ಬಂದು 8 ತಿಂಗಳಿಂದ ಸರ್. ಆ ತರ ಕಾಣಿಸ್ಕೊಂಡು ಒಂದು 2 ವರ್ಷ ಮೇಲೆ ಆಗಿತ್ತು ಸರ್. ನಾವು ಸ್ವಲ್ಪ ಡಿಲೇ ಮಾಡಿದ್ರೆ ಮತ್ತೆ ಇಲ್ಲಿಗೆ ಬಂದ್ಮೇಲೆ ನಮ್ಮ ತಾಯಿಯವ್ರಿಗೆ ಸ್ವಲ್ಪ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಆರೋಗ್ಯವಾಗಿದ್ದಾರೆ. ಅವ್ರ ಕೆಲಸ ಏನೋ ಅವ್ರು ಮಾಡ್ಕೊಂಡು ಆರಾಮಾಗಿದ್ದಾರೆ ಸರ್. ಏನ್ ತೊಂದ್ರೆ ಏನಿಲ್ಲ ಸರ್. ಇಲ್ಲಿ ಬಂದ್ಮೇಲೆ ನಾವ್ ಎಲ್ಲಿ ತೋರಿಸಿಲ್ಲ ಸರ್. ಬೆಟರ್ ಆಗುತ್ತೆ, ಕೋರ್ಸ್ ಕಂಪ್ಲೀಟ್ ಮಾಡಿ ಅದೇ ಇಲ್ಲ, ಅದರಲ್ಲೇ ಇದೆ ಸರ್. ಪುನರ್ಜನ್ಮ ಅಂದ್ರೆ ಪುನರ್ಜನ್ಮ ಅದೇ ಸರ್.